ಪೂರ್ತಿ ಭಾಷಣ ಓದ್ದಂಗೆ ಅದು ಅಂತ ಮಾಡಿಬಿಡಬಹುದು. ರಾಜ್ಯ ಸರ್ಕಾರದ ಮುಂದೆ ಏನಾರು ಅವಕಾಶ ಇದೆಯಾ? ಆಯ್ತು, ಹೆಂಗೂ ರಾಜ್ಯಪಾಲರು ಹೇಳ್ತಾ ಇದ್ದಾರೆ, ಎಷ್ಟು ಕೇಳ್ಕೊಂಡಿದ್ದಾರೆ ಅಂದಮೇಲೆ ಆಯ್ತು ಬಿಡಿ, ಆ 11 ಪ್ಯಾರ ನಾವು ಡಿಲೀಟೇ ಮಾಡಿಬಿಡ್ತೀವಿ, ಬೇಡವೇ ಬೇಡ. ಅಥವಾ ಅದರಲ್ಲಿ ಇರಬಹುದಾದ, ಗೊತ್ತಿಲ್ಲ ಅದಿನ್ನೂ ಆ ಭಾಷಣದಲ್ಲಿ ಏನು ಬರೆದಿದ್ದಾರೆ ಗೊತ್ತಿಲ್ಲ, ಅದರಲ್ಲಿರಬಹುದಾದ ಕಠಿಣ ಶಬ್ದಗಳನ್ನು, ಹಾರ್ಶ್ ವರ್ಡ್ಸನ್ನು ತೆಗೆದು ಸ್ವಲ್ಪ ಮೆಲೋ ಡೌನ್ ಮಾಡಿ ಭಾಷಣ ಬರೆದು ಕೊಡಬಹುದಾ? ಹಂಗೆ ಮಾಡೋದಕ್ಕೂ ಅವಕಾಶ ಇಲ್ಲ. ಯಾಕಂದರೆ ಅವಕಾಶ ಇಲ್ಲ ಇನ್ ದ ಸೆನ್ಸ್ ಸಚಿವ ಸಂಪುಟ ಅನುಮೋದನೆ ಮಾಡಿರೋದು, ಅದನ್ನು ಸಚಿವ ಸಂಪುಟ ಓಕೆ ಮಾಡಿರೋ ಭಾಷಣ, ಅದನ್ನು ತಿದ್ದಬೇಕು, 2 ಶಬ್ದ ತಿದ್ದಬೇಕು ಅಂದರೆ ಮತ್ತೆ ಸಚಿವ ಸಂಪುಟ ಸಭೆ ಆಗಬೇಕು. ಎಲ್ಲಿ ಮಾಡ್ತಾರೆ ಈಗ? ಸಚಿವ ಸಂಪುಟ ಸಭೆ ಆಗಬೇಕು. ಆದ್ದರಿಂದ ಭಾಷಣವನ್ನು ಯಥಾವತ್ತಾಗಿ ನಾವು ಕೊಡ್ತೀವಿ ಅಂತ ಹೇಳುವ ಸಾಧ್ಯತೆ ಸರ್ಕಾರದ ಕಡೆಯಿಂದ, ನನಗೆ ಬೇಕಾದಷ್ಟು ನಾನು ಓದ್ತೀನಿ ಬಿಡಿ ಅಂತ ರಾಜ್ಯಪಾಲರು ಹೇಳುವ ಸಾಧ್ಯತೆ ಜಾಸ್ತಿ ಇದೆ. ಥಾವರ್ಚಂದ್ ಗೆಹ್ಲೋಟ್ರು ಹೆಂಗೆ ಅಂತ ತಿಳ್ಕೊಂಡವ್ರು ಹೇಳ್ತಾರೆ, ಅವರು ನಾಳೆ ಭಾಷಣಕ್ಕೆ ಬರೋದಿಲ್ಲ ಅಂತ ಹೇಳುವ ಸಾಧ್ಯತೆ ಕಡಿಮೆ ಅಂತ. ಬರ್ತಾರೆ, ಅವರು ಭಾಷಣ ಮಾಡ್ತಾರೆ. ಈಗ ನೋಡೋಣ ಮುಖ್ಯಮಂತ್ರಿಗಳ ಜೊತೆಗೆ ಏನನ್ನು ಹೇಳಿ, ಏನು ಚರ್ಚೆ ಮಾಡಿ ಕಾನೂನು ಸಚಿವರು ಅಲ್ಲಿ ಕನ್ವೆ ಮಾಡ್ತಾರೆ ಅನ್ನೋದು ಕುತೂಹಲಕಾರಿ. ಗವರ್ನರ್ ಹತ್ರ ಇರುವ 2ನೇ ಆಪ್ಷನ್ ಹೇಳಿದ್ನಲ್ಲ ನಾನು, ತಮಗೆ ಬೇಡವಾದದ್ದನ್ನು ಸ್ಕಿಪ್ ಮಾಡಿ ಉಳಿದಿದ್ದ ಭಾಷಣ ಓದುವಂಥದ್ದು. ನೆನ್ನೆ ಕೇರಳದಲ್ಲಿ ಆಗಿದ್ದು ಅದೇ. ಕೇರಳದಲ್ಲಿ ಹಂಗೆ ಆಗಿಲ್ಲ ಅಂತ ರಾಜಭವನ ಹೇಳ್ತಾ ಇದೆ. ಸಾರಿ, ನಾನು ರಾಜಭವನ್ ರೂಢಿಯಿಂದ ಹೇಳ್ತಾ ಇದ್ದೀನಿ, ಹೆಸರು ಚೇಂಜ್ ಆಗಿದೆ ಅವ್ರದ್ದು, ಲೋಕಭವನ. ಅದು ಹಂಗೆ ಸ್ಕಿಪ್ ಮಾಡಿಲ್ಲ ಅವರು ಅಂತ ಕೇರಳ ಲೋಕಭವನ ಹೇಳ್ತಾ ಇದೆ, ಸ್ಕಿಪ್ ಮಾಡಿದ್ದಾರೆ ಅಂತ ಪಿಣರಾಯಿ ವಿಜಯನ್ ಹೇಳ್ತಾ ಇದ್ದಾರೆ. ರಾಜೇಂದ್ರ ಅರ್ಲೇಕರ್ ಕೇರಳದ ರಾಜ್ಯಪಾಲರು, ನೆನ್ನೆ ಅಧಿವೇಶನ ಶುರುವಾಗಿದೆ ಅಲ್ಲಿ, ಅವರು ಕೂಡ ಕೇಂದ್ರ ಸರ್ಕಾರವನ್ನು ಟೀಕಿಸುವಂಥ ವಿಷಯಗಳನ್ನು ಬಿಟ್ಟುಬಿಟ್ರಂತೆ. ಪಿಣರಾಯಿ ವಿಜಯನ್ ಅವರು ಹೇಳ್ತಾರೆ, ಕೇರಳ ಸರ್ಕಾರ ಸಿದ್ಧಪಡಿಸಿದ್ದ ಪೂರ್ತಿ ಭಾಷಣವನ್ನು ರಾಜ್ಯಪಾಲರು ಓದಿಲ್ಲ, ಕೇಂದ್ರ ಸರ್ಕಾರವನ್ನು ಟೀಕಿಸಿದ ಭಾಗಗಳನ್ನು ರಾಜ್ಯಪಾಲರು ಕೈ ಬಿಟ್ಟಿದ್ದಾರೆ, ಸಂಪುಟ ಅನುಮೋದಿಸಿದ ಭಾಷಣ ಅಧಿಕೃತ ಆವೃತ್ತಿ ಅಂತ ಒಪ್ಪಲೇಬೇಕು ಅಂತ. ಇದನ್ನು ಒಪ್ಪಲೇಬೇಕು ಅನ್ನೋದ್ರ ಬಗ್ಗೆ 2ನೇ ಮಾತಿಲ್ಲ. ಸಂಪುಟ ಏನು ಅನುಮೋದಿಸಿಯೋ ಆ ಭಾಷಣ ಮಾಡ್ದಂಗೆ ಅವರು ಅದನ್ನು ಓರಲಿ ಹೇಳಿರಲಿ ಬಿಟ್ಟಿರಲಿ. ಕೇರಳ ಲೋಕಭವನ ಸ್ಪಷ್ಟನೆ ಕೊಡ್ತಾ ಇದೆ, ಭಾಷಣದಲ್ಲಿ ಇದ್ದ ಅರ್ಧ ಸತ್ಯವನ್ನು ರಾಜ್ಯಪಾಲರು ತೆಗೆಯಲು ಹೇಳಿದರು, ಆದರೆ ಸರ್ಕಾರ ಭಾಷಣದಲ್ಲಿನ ಯಾವುದೇ ತಿದ್ದುಪಡಿ ಮಾಡಲಿಲ್ಲ. ಹೀಗಾಗಿಯೇ ಕೇರಳ ಸರ್ಕಾರ ಕೊಟ್ಟ ಭಾಷಣವನ್ನೇ ಗವರ್ನರ್ ಓದಿದ್ದಾರೆ ಅಂತ ಅಲ್ಲಿನ ಲೋಕಭವನದ ಸ್ಪಷ್ಟೀಕರಣ ಇದೆ. ವಿಧಾನ ಪರಿಷತ್ತಿನ ಸಭಾಪತಿ ಬಸವರಾಜ ಹೊರಟ್ಟಿಯವರು ಇಂಥ ವಿಷಯಗಳ ಬಗ್ಗೆ ಆಳವಾದ ತಿಳುವಳಿಕೆ ಇದೆ, 40-45 ವರ್ಷದ ಎಕ್ಸ್ಪೀರಿಯನ್ಸ್ ಅವರಿಗೆ ಹೌಸ್ನಲ್ಲಿ. ಅವರು ಮಾತಾಡಿದ್ದಾರೆ, ಕೇಳಿಸ್ಕೊಳ್ಳಿ ನಿಯಮಗಳ ಬಗ್ಗೆ. ಬಟ್ 99% ನನಗೆ ಖಾತ್ರಿ ಇದೆ ಸಂಘರ್ಷಕ್ಕೆ ಕಾರಣ ಆಗೋದಿಲ್ಲ ಅಂತೇಳಿ. ಮತ್ತು ಒಂದು ಹೇಳ್ತೀನಿ ನಾನು, ಯಾರೇ ಗವರ್ನರ್ ಇರಲಿ, ಯಾವುದೇ ರಾಜ್ಯದವರು, ಗೌರ್ಮೆಂಟ್ ಏನು ಬರೆದು ಕೊಡ್ತಾರೆ, ಕ್ಯಾಬಿನೆಟ್ ಡಿಸಿಷನ್ ತೊಗೊಂಡು ಏನು ಬರೆದು ಕೊಡೋ ಅದನ್ನು ಕಡ್ಡಾಯವಾಗಿ ಓದಬೇಕಾದ ಗವರ್ನರ್ ಡ್ಯೂಟಿ. ಅದು ಎಲ್ಲ ಕಾನ್ಸ್ಟಿಟ್ಯೂಷನ್ ಹಂಗಿದೆ. ಅದು ನಾವು ನಮ್ಮ ಮನಸ್ಸಿಗೆ ಬಂದದ್ದು ಮಾಡ್ತೀವಿ ಅಂತೇಳಿ ಗವರ್ನರ್ ಚೇಂಜ್ ಮಾಡೋದು ಅಧಿಕಾರ ಏನಿಲ್ಲ. ಕಾನ್ಸ್ಟಿಟ್ಯೂಷನ್ ವಿರೋಧವಾಗಿ ಸರ್ಕಾರ ಕೊಡೋದು ಯಾವಾಗಾದರೂ, ಯಾಕಂದ್ರೆ ಸರ್ಕಾರಕ್ಕೂ ಜವಾಬ್ದಾರಿ ಇರ್ತದೆ. ಗವರ್ನರ್ ಯಾವುದೇ ಇರಲಿ ಅವರಿಗೆ ಇಲ್ಲಿ ಇರುಸುಮುರುಸು ಆದರೂ ಸಹಿತ ಸರ್ಕಾರ ಕೊಟ್ಟದ್ದೇ ಫೈನಲ್. ತಮ್ಮದೇ ಆದಂಥ ಲೈನನ್ನು ಸೇರಿಸೋದಾಗಲಿ ಅಥವಾ ಕಟ್ ಮಾಡೋದಾಗಲಿ ಮಾಡಲಿಕ್ಕೆ ಬರೋದಿಲ್ಲ. ನಮ್ಮ ಇದರ ನಿಯಮದ ಪ್ರಕಾರ ರಾಜ್ಯ ಸರ್ಕಾರ ಏನು ಬರೆದು ಕೊಡ್ತೈತಿ ಅದನ್ನು ಓದೋದು ಗವರ್ನರ್ ಡ್ಯೂಟಿ. ಇನ್ನೊಂದು ಸರಿ ನಮ್ಮಲ್ಲೇ ಗಲಾಟೆ ಆಯ್ತು, ಗವರ್ನರ್ ಮಾಡಿದಾಗ ಸಿಕ್ಕಾಪಟ್ಟೆ ಎದ್ದು ಗಲಾಟೆ ಮಾಡಿದ ಆ ಲೈನ್ ಬಿಟ್ಟು ಓದಿದ್ದಕ್ಕೆ ಈಗ 2-3 ವರ್ಷದಿಂದ. ಒಟ್ಟು ಒಂದು ನನ್ನ ಅಭಿಪ್ರಾಯ ಏನಂದ್ರೆ, ಯಾವುದೇ ಅವ್ರಿಗೆ ಇರುಸುಮುರುಸಾಗಲಿ ಅವ್ರ ಕಾನ್ಶಿಯಸ್ ಒಪ್ಪಲಿ ಇರಲಿ, ಸರ್ಕಾರ ಏನು ಪುಸ್ತಕವನ್ನು ಪ್ರಿಂಟ್ ಮಾಡಿ ಕೊಟ್ಟಿರ್ತೈತಿ ಅವ್ರ ಮನಸ್ಸಿನ ವಿರುದ್ಧ ಇದ್ದರೂ ಅದನ್ನು ಓದಲೇಬೇಕು. ಇದು ಬೈಂಡಿಂಗ್. ಅದೇ ಹೊರಟ್ಟೆ ಸಾಹೇಬ್ರು ಹೇಳಿದ್ರಲ್ಲ, ಸಂವಿಧಾನಾತ್ಮಕವಾಗಿ ಹಿಂಗಿದೆ. ಅದರ ಜೊತೆಗೆ ಪಿಣರಾಯಿ ವಿಜಯನ್ ಅವರು ಹೇಳಿದ್ದು ಸಂವಿಧಾನಾತ್ಮಕವಾಗಿ ಕರೆಕ್ಟೇ. ಸಚಿವ ಸಂಪುಟ ಅನುಮೋದಿಸಿದ ಭಾಷಣವನ್ನು ಬದಲಿಸೋದಕ್ಕಾಗೋದಿಲ್ಲ, ಅದು ಮಂಡನೆಯಾದಂತೆಯೇ. ಒಂದೊಂದು ಸಲ ಎಂತೆಂಥ ಪೀಕಿಗೆ ಹೋಗ್ತಾವಿವು ಅನ್ನೋದನ್ನು ನೋಡ್ಬೇಕು ನೀವು. ಜಗದೀಪ್ ಧನ್ಕರ್ ಅವರು ಇದ್ರಲ್ಲ, ಉಪರಾಷ್ಟ್ರಪತಿಗಳಾಗಿದ್ದರು. ನಮಗೆ ಉಪರಾಷ್ಟ್ರಪತಿಗಳಾಗೋದಕ್ಕಿಂತ ಮುಂಚೆ ಅವರು ಪಶ್ಚಿಮ ಬಂಗಾಳದ ಗವರ್ನರ್ ಆಗಿದ್ದರು. ಅಲ್ಲಿ ಮಮತಾ ಬ್ಯಾನರ್ಜಿ ಇರೋದು ಮುಖ್ಯಮಂತ್ರಿಯಾಗಿ. ಸಚಿವ ಸಂಪುಟ ಒಂದು ಅಧಿವೇಶನ ಕರೀಬೇಕು ಅಂದರೆ ಸಚಿವ ಸಂಪುಟ ಒಂದು ನಿರ್ಣಯವನ್ನು ಪಾಸ್ ಮಾಡಿ ರಾಜಭವನಕ್ಕೆ ಕಳಿಸುತ್ತೆ, ಇಂಥ ತಾರೀಕು ಇಷ್ಟು ಗಂಟೆಗೆ ನಾವು ಅಧಿವೇಶನ ಮಾಡ್ತಾ ಇದ್ದೀವಿ, ನೀವು ಬರಬೇಕು ಅಂತ. ಪಶ್ಚಿಮ ಬಂಗಾಳ ಸಚಿವ ಸಂಪುಟದಲ್ಲಿ ಆ ನಿರ್ಣಯ ಕೈಗೊಂಡಾಗ ಒಂದು ಟೈಪಿಂಗ್ ಎರರ್ ಆಗಿಬಿಟ್ಟಿತ್ತು. 2 PM ಮಧ್ಯಾಹ್ನ 2 ಗಂಟೆಗೆ 2 PM ಅಂತ ಟೈಪ್ ಆಗಬೇಕು. ಅದು ಯಾರೋ ಪುಣ್ಯಾತ್ಮರು 2 AM ಅಂತ ಟೈಪ್ ಮಾಡಿಬಿಟ್ಟಿದ್ರು.
ಬೆಳಗಿನ ಜಾವ 2 ಗಂಟೆ, ರಾತ್ರಿ 2 ಗಂಟೆ ಅಂತ ಟೈಪ್ ಮಾಡಿಬಿಟ್ಟಿದ್ರು. ಅದನ್ನು ಯಾರೂ ನೋಡಲಿಲ್ವೋ ಏನೋ, ಹಾಗೆ ರಾಜಭವನಕ್ಕೆ ಹೋಗ್ಬಿಡ್ತದು. ಜಗದೀಪ್ ಧನ್ಕರ್ ಇದರಲ್ಲಿ ಆಯಿತು, ರಾತ್ರಿ 2 ಗಂಟೆಗೆ ಅಧಿವೇಶನ ಕರೀರಿ ಅಂತ ಅಂದ್ಬಿಟ್ರು. ನೋಟಿಫಿಕೇಷನ್ ಹೊರಡಿಸ್ಬಿಟ್ರು ಅವರು ಅಧಿವೇಶನಕ್ಕೆ. 2 ಗಂಟೆಗೆ, ಬೆಳಗಿನ ಜಾವ, ಮಧ್ಯರಾತ್ರಿ 2 ಗಂಟೆಗೆ ಅಧಿವೇಶನ ಅಂತ. ಆಮೇಲೆ ಅಲ್ಲೆಲ್ಲೆಲೆ ಎಡವಟ್ಟಾಯಿತು ಅಂದ್ಕೊಂಡು ಇನ್ನೊಮ್ಮೆ ಸಚಿವ ಸಂಪುಟ ಸಭೆ ಕರೆದು 2 AM ಇದ್ದದ್ದನ್ನು 2 PM ಅಂತ ಚೇಂಜ್ ಮಾಡಿ ರಾಜಭವನಕ್ಕೆ ಮತ್ತೆ ಕಳಿಸಿದ್ರು. ಹೀಗೆಲ್ಲ ಆಗ್ತವೆ. ಈಗ ನಾಳೆಯಿಂದ ಶುರುವಾಗಲಿರುವ ಈ ಅಧಿವೇಶನದಲ್ಲಿ ಕೊನೆಯ 2 ದಿನಗಳನ್ನು ಜಿ ಕಾನೂನಿನ ಚರ್ಚೆಗೆ ಮೀಸಲಾಗಿಟ್ಟಿದ್ದಾರೆ. ಮೊದಲನೇ ಆರಂಭದ ದಿನಗಳಲ್ಲಿ ಬೇರೆ ಬೇರೆ ವಿಷಯ ಚರ್ಚೆ ಆಗುತ್ತೆ. ಆ 2 ದಿನಗಳ ಚರ್ಚೆ ಇದೆಯಲ್ಲ, ಮೋದಿ ಗೌರ್ಮೆಂಟ್ ಈಸ್ ಡ್ಯಾಮ್ ಸೀರಿಯಸ್ ಅಬೌಟ್ ಇಟ್. ಶತಾಯ ಗತಾಯ ನರೇಗಾನ ಜಿ ಮಾಡಿದ್ದನ್ನು ಸಮರ್ಥನೆ ಮಾಡಿಕೊಳ್ಳಲೇಬೇಕು ಅಂತ. ನಾಳೆ ಶಿವರಾಜ್ ಸಿಂಗ್ ಚೌಹಾಣ್ ಬರ್ತಿದ್ದಾರೆ ಬೆಂಗಳೂರಿಗೆ. ಅವರು BJP ನಾಯಕರುಗಳನ್ನು, ಶಾಸಕರುಗಳನ್ನು ಕೂಡಿಸ್ಕೊಂಡು ವೈ ದಿಸ್ ವಾಸ್ ನೀಡೆಡ್ ಅಂತ ಒಂದು ಲೆಕ್ಚರ್ ಕೊಡ್ತಾರೆ ಅವ್ರಿಗೆ. JDS ಶಾಸಕರು ಇರ್ತಾರೆ, ಅಂದರೆ NDA ಶಾಸಕರನ್ನು ಕೂಡಿಸಿಕೊಂಡು, ಅಂದರೆ ಇದ್ರ ಇಂಪಾರ್ಟೆನ್ಸ್ ಹೇಳ್ತಾರೆ, ಇದನ್ನು ಯಾಕೆ ಮಾಡಿದ್ವಿ ನಾವು ಅಂತ. ಅದಾದ ನಂತರ ಒಂದು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತಾಡ್ತಾರೆ. ಅಂದರೆ ಶತಾಯ ಗತಾಯ ಇದನ್ನು ನೀವು ಸಮರ್ಥನೆ ಮಾಡಿಕೊಳ್ಳಬೇಕು ಅಂತ. R. ಅಶೋಕ್ ಮತ್ತು CT ರವಿ ಅವರು ಮಾತಾಡಿದ್ದಾರೆ, ಕೇಳಿಸ್ಕೊಳ್ಳಿ. ಒಂದು ವಾರದ ಹಿಂದೆ ಪತ್ರವನ್ನು ಬರೆದಿದ್ದೆ. ಶಿವರಾಜ್ ಸಿಂಗ್ ಚೌಹಾಣ್ ಅವರು, ಕೃಷಿ ಸಚಿವರಿಗೆ, ನಿಮ್ಮ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸ್ತೀನಿ ಅಂತ ಹೇಳಿದ್ದಾರೆ. ಜಿ ಈ ಯೋಜನೆ ಎಷ್ಟು ಜನಗಳಿಗೆ ಉಪಯೋಗಕಾರಿಯಾಗಿದೆ ಅನ್ನೋದನ್ನು ಕೂಡ ಸ್ಪಷ್ಟ ಮಾಹಿತಿಯನ್ನು ನಾಳೆ ಕೊಡೋರಿದ್ದಾರೆ. ಸನ್ಮಾನ್ಯ ಕುಮಾರಸ್ವಾಮಿ ಅವ್ರಿಗೂ ವಿನಂತಿ ಮಾಡಿದ್ದೀನಿ. JDSನ ಸುರೇಶ್ ಬಾಬುಗೂ ಕೂಡ ನಾನು ಮಾತಾಡಿದ್ದೀನಿ. ನಮ್ಮ ಎಲ್ಲ MLAಗಳು, MLCಗಳು ಮತ್ತು ನಮ್ಮ ಜಿಲ್ಲಾಧ್ಯಕ್ಷರು, BJPಯ ಜಿಲ್ಲಾಧ್ಯಕ್ಷರು ಮತ್ತು JDSನ MLA, MLC ಅವರು ಭಾಗವಹಿಸೋಕ್ಕೆ ನಾನು ಎಲ್ಲರಿಗೂ ಮಾತಾಡಿದ್ದೀನಿ. ಕೇಂದ್ರ ಸರ್ಕಾರ ಸ್ಪಷ್ಟ ಮಾಡಿದೆ, ಪಾರ್ಲಿಮೆಂಟಲ್ಲೂ ಸ್ಪಷ್ಟ ಮಾಡಿದ್ದಾರೆ. ಇವ್ರಿಗೇನಾದರೂ ಕ್ಲಾರಿಫಿಕೇಶನ್ ಬೇಕಾಗಿದ್ದರೆ ಪ್ರೈಮ್ ಮಿನಿಸ್ಟರ್, ಗೃಹ ಸಚಿವರನ್ನು ಭೇಟಿ ಮಾಡ್ತಾರೆ, ಹಾಗೆ ಭೇಟಿ ಮಾಡ್ಬೋದಾಯಿತು. ಅದಕ್ಕೋಸ್ಕರ ಜನಗಳ ದುಡ್ಡನ್ನು ಖರ್ಚು ಮಾಡಿ ಅಧಿವೇಶನ ಕರೆದು ಒಂದು ನಿರ್ಣಯ ಮಂಡನೆ ಮಾಡಿ ಕೇಂದ್ರಕ್ಕೆ ಕಳಿಸುವಂಥ ಅವಶ್ಯಕತೆ ಏನಿತ್ತು? VPG ರಾಮ್ಜಿ ಅದರಲ್ಲಿ ಇವರು ವಿರೋಧ ಮಾಡುವ ಅಂಶಗಳೇ ಇಲ್ಲ. ನಾನು ಅಧ್ಯಯನ ಮಾಡಿದೆ. ಯಾರೋ ಏನೋ ಹೆಚ್ಚು ಕಡಿಮೆ ಆಗಿಬಿಟ್ಟಿದ್ದಾರೆ ಅನ್ನೋ ಥರ ಬಾಯಿ ಬಡ್ಕೋತಿರೋದನ್ನು ನೋಡಿದಾಗ ನನಗೆ ಏನೋ ಇರ್ಬೋದೇನೋ ಅಂತ ಅನ್ಸಿ ಅಧ್ಯಯನ ಮಾಡಿದೆ. ಮುಂಚೆ 100 ದಿನ ಇತ್ತು, ಈಗ 125 ದಿನ ಕೊಟ್ಟಿದ್ದಾರೆ. ಯಾರಿಗೆ ಅನ್ಯಾಯ ಆಗುತ್ತೆ? ಮಹಾತ್ಮ ಗಾಂಧಿ ದಿನ ಬೆಳಗಾದ್ರೆ ಹೇಳ್ತಿದ್ದು ರಾಮರಾಜ್ಯದ ಕಲ್ಪನೆನ. ರಾಮನ ಗುಣಗಾನದ ಬಗ್ಗೆ ಯಾಕೆ ಇಷ್ಟೊಂದು ಅಸಹಿಷ್ಣುತೆ ಈ ಸರ್ಕಾರಕ್ಕೆ? ಹಾಗೇನೆ ಸ್ವಾವಲಂಬಿಯನ್ನಾಗಿ ಮಾಡುವಂಥ ಯೋಜನೆ, ಆಸ್ತಿ ನಿರ್ಮಾಣ ಮಾಡುವಂಥ ಯೋಜನೆ. 40% ರಾಜ್ಯ ಸರ್ಕಾರ ಕೊಡಬೇಕು, 60% ಕೇಂದ್ರ ಸರ್ಕಾರ ಕೊಡಬೇಕು. ನೀವು ಯಾರ್ದೋ ದುಡ್ಡು ಎಲ್ಲ ಮುಂಜೆ ಜಾತ್ರೆ ಅಂತ ಮಾಡ್ತಿದ್ರಲ್ಲ, ನಿಮಗೂ ಸ್ವಲ್ಪ ಜವಾಬ್ದಾರಿ ಇರಲಿ ಅಂತ. ನೀವು ಕೇಂದ್ರದ ದುಡ್ಡು ಅಂತ ಹೇಳಿ ಇಲ್ಲಿ ಲೂಟಿ ಹೊಡೆಯೋಕ್ಕೆ ಲೈಸೆನ್ಸ್ ಕೊಟ್ಟಿದ್ರಲ್ಲ, ನೀವು ಲೂಟಿ ಹೊಡಿತಿದ್ರಲ್ಲ, ಈಗ ನಿಮ್ಮ ದುಡ್ಡು ಸ್ವಲ್ಪ ಸೇರಿದ್ರೆ ನಿಮಗೂ ಸ್ವಲ್ಪ ಜವಾಬ್ದಾರಿ ಇರುತ್ತೆ. ಆಳವಾಗಿ ಅಧ್ಯಯನ ಮಾಡಿದ್ರೆ ನಷ್ಟ ಇಲ್ಲ, ಲಾಭ ಇದೆ. ಏನಾಗುತ್ತೆ, ಎಲ್ಲದನ್ನೂ ವಿರೋಧ ಮಾಡುವಂಥ ಒಂದು ಮಾನಸಿಕತೆ, ಅದು ಬಹುಶಃ ನನಗನ್ಸೋದು ಈ ಬೌದ್ಧಿಕ ದಿವಾಳಿತನದ ಪರಿಣಾಮ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.